ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ 11 7ನೇ ವಾರಕ್ಕೆ ಕಾಲಿಟ್ಟಿದೆ. ಈ 7ನೇ ವಾರ ಬಿಗ್ ಬಾಸ್ ಮನೆಯ ನಾಮಿನೇಷನ್ ವಿಚಿತ್ರವಾಗಿ ಮತ್ತು ವಿಶೇಷವಾಗಿ ನಡೆದಿದೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಯಾರು ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂತಹ ರೀತಿಯಲ್ಲಿ ಈ ಬಾರಿಯ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಕಳೆದ ವಾರದವರೆಗೂ ಕೂಡ ತುಂಬಾ ಪ್ಲಾನ್ಡ್ ಆಗಿ ಮತ್ತು ಒಂದು ಟೀಮ್ ಅನ್ನ ರಚನೆ ಮಾಡಿಕೊಂಡು ಯಾರ್ಯಾರನ್ನ ನಾಮಿನೇಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡು ಕೂತಿದ್ರು. ಈಗ ಈ ಟೀಮ್ ಅನ್ನೇ ಒಡೆದು ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಅಸಲಿಗೆ ಇಂಥದೊಂದು ಸ್ಟ್ರಾಟಜಿಯನ್ನ ಮಾಡಿದ್ದು ಸ್ವತಃ ಬಿಗ್ ಬಾಸ್ ಅಂತಾನೆ ಹೇಳ್ಬಹುದು. ಕಳೆದ ವಾರ ಇರಬಹುದು, ಅದರ ಹಿಂದಿನ ವಾರ ಇರಬಹುದು, ಎಲ್ಲರೂ ಕೂಡ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿಕೊಂಡು ತುಂಬಾ ಪ್ಲಾನ್ಡ್ ಆಗಿ ಈ ನಾಮಿನೇಷನ್ ಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ವಾರ ಅದಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ ಬಿಗ್ ಬಾಸ್ ಒಂದು ಟೀಮ್ ಅನ್ನ ಮಾಡಿ ಒಂದೊಂದು ಟೀಮ್ ಅನ್ನ ಮಾಡಿ ಇಬ್ಬರ ಮಾತ್ರ ಆಪ್ಷನ್ಸ್ ಅನ್ನ ಕೊಡ್ತಾರೆ. ಅದಕ್ಕಿಂತ ಮುನ್ನ ನೇರ ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ, ಅಲ್ಲಿ ಟಾರ್ಗೆಟ್ ಮಾಡುವಂತಹ ಅವಕಾಶ ಇತ್ತು. ಬಟ್ ಅಲ್ಲೂ ಕೂಡ ಅಷ್ಟು ಈಸಿಯಾಗಿ ಟಾರ್ಗೆಟ್ ಮಾಡಲಿಕ್ಕೆ ಆಗ್ಲಿಲ್ಲ. ಇನ್ನು ಈ ಇಬ್ಬರ ಒಂದೊಂದು ಟೀಮ್ ಅನ್ನ ಮಾಡಿ ಅವರ ಪರಸ್ಪರ ಯಾರಾದ್ರೂ ಅಂದ್ರೆ ಒಬ್ಬರನ್ನೊಬ್ಬರು ಸೇವ್ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಚೈತ್ರ ಒಟ್ಟಿಗೆ ಇದ್ರು, ಅವರಲ್ಲಿ ಇಬ್ಬರು ಯಾರು ಸೇವ್ ಮಾಡ್ಕೊಳ್ತಾರೆ ಅನ್ನುವ ಆ ರೀತಿ ಧರ್ಮ ಮತ್ತೆ ಐಶ್ವರ್ಯ ಆದ್ರು, ಅವರಿಬ್ಬರಲ್ಲಿ ಯಾರು ಸೇವ್, ಆಮೇಲೆ ಹನುಮಂತ ಮತ್ತು ಗೌತಮಿ, ಹೀಗೆ ಒಂದೊಂದು ಇಬ್ಬರ ಟೀಮ್ ಅನ್ನ ಮಾಡ್ತಾರಲ್ಲ, ಅವರಿಬ್ಬರ ನಡುವೆನೆ ನಿಮ್ಮನ್ನ ನೀವು ಸೇಫ್ ಮಾಡ್ಕೊಳ್ಳೋದು ಅಥವಾ ನೀವು ಇನ್ನೊಬ್ಬರನ್ನ ಸೇಫ್ ಮಾಡೋದು ಹೇಗೆ ಅಂತ ಹೇಳಿ ನೀವೇ ಚೂಸ್ ಮಾಡಿ ಹೇಳಿ ಅಂತ ಹೇಳಿ ಲೇಟ್ ಆತ ಇಬ್ರು ಕೂಡ ನಾಮಿನೇಟ್ ಆಗ್ತೀರಾ ಅಂತ ಹೇಳಿರ್ತಾರೆ. ಹೀಗಾಗಿ ವಿಚಿತ್ರವಾಗಿ ಈ ಬಾರಿಯ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಈ ಬಾರಿಯ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಘಟಾನುಘಟಿ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗ್ತಿದ್ದಾರೆ. ಹೀಗಾಗಿ ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅನ್ನೋದು ಒಂದು ಕುತೂಹಲ, ಜೊತೆಗೆ ಡಬಲ್ ಎಲಿಮಿನೇಷನ್, ಸಿಂಗಲ್ ಎಲಿಮಿನೇಷನ್ ಅನ್ನೋದು ಮತ್ತೊಂದು ಕುತೂಹಲ. ಇದೆರಡು ಕೂಡ ಈಗ ಇದ್ದೇ ಇದೆ. ಬಿಗ್ ಬಾಸ್ ಸೀಸನ್ 11ರ ಈ 7ನೇ ವಾರ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ವಿಶೇಷವಾಗಿ ನಡೆದಂತ ವಾರ. 6ನೇ ವಾರ ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿಲ್ಲ. ಸ್ವಲ್ಪ ಮಿಸ್ ಆಗಿದ್ರೆ ಒಬ್ರು ಹೋಗ್ತಿದ್ರು. ಅದರಲ್ಲೂ ಕೂಡ ಭವ್ಯ ಕೂಡ ಆಲ್ಮೋಸ್ಟ್ ಆಲ್ ಮನೆಯ ಮೇನ್ ಡೋರ್ ವರೆಗೂ ಹೋಗಿ ವಾಪಸ್ ಬಂದಿದ್ದಾರೆ. ಆದ್ರೆ ಈ ವಾರ ಈ ರೀತಿ ಆಗೋದಿಲ್ಲ. ಈ ವಾರ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಥವಾ ಇಬ್ಬರು ಹೋಗ್ಲೇಬೇಕಾಗುತ್ತೆ. ಡಬಲ್ ಎಲಿಮಿನೇಷನ್ ಅಥವಾ ಸಿಂಗಲ್ ಎಲಿಮಿನೇಷನ್ ಇದು ನಡೆಯುತ್ತೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಇನ್ನು ಈ ವಾರ ದೊಡ್ಡ ಮನೆಯ ಆಟದಲ್ಲಿ ಬಿಗ್ ಬಾಸ್ ದೊಡ್ಡ ಟ್ವಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಡಬಲ್ ಎಲಿಮಿನೇಷನ್ ನಡೆಯುವಂತಹ ಸಾಧ್ಯತೆ ಇರುವುದರಿಂದ ಅವರ ಒಂದು ತಂಡವನ್ನ ಕೂಡ ಮಾಡಿದ್ದಾರೆ. ಹೋದ್ರೆ ಇಬ್ರು ಕೂಡ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ನ ರವಾನೆ ಮಾಡೋದು ಬಿಗ್ ಬಾಸ್ ನ ಉದ್ದೇಶ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಂದ ಮಾತ್ರಕ್ಕೆ ಬಿಗ್ ಬಾಸ್ ಮನೆಯಿಂದ ಯಾರಾದ್ರೂ ಹೊರಗಡೆ ಹೋದ್ರೆ ಅಲ್ಲಿಗೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗಲ್ವಾ ಸಾರ್ ಅಂತ ಹೇಳಿ ನೀವು ಕೇಳಿದ್ರೆ, ಇಲ್ಲ, ಅದಕ್ಕೂ ಕೂಡ ಆಲ್ಟರ್ನೇಟ್ ದಾರಿ ಇದ್ದೇ ಇದೆ. ಅದನ್ನು ಕೂಡ ಮಾಡೋಕೆ ಬಿಗ್ ಬಾಸ್ ನ ಟೀಮ್ ಈಗಾಗಲೇ ಸಿದ್ಧಪಡಿಸಿಕೊಂಡಿದೆ. ಹೌದು, ಬಿಗ್ ಬಾಸ್ ಮನೆಯ ಆಟ ಒಂದು ರೀತಿಯಲ್ಲಿ ಅಂತ್ಯ ಹಾಡೋದಕ್ಕೆ 10 ಜನ ಸ್ಪರ್ಧಿಗಳ ಮೇಲೆ ಲಾಂಚ್ ನಾಮಿನೇಷನ್ ಅನ್ನುವಂತಹ ಕತ್ತಿ ತೂಗ್ತಾ ಇದೆ. ಈ ಪೈಕಿ ಅನುಷಾ ರಾಯ್, ಮೋಕ್ಷಿತಾ ಪೈ, ಧನ್ರಾಜ್ ಆಚಾರ್, ಭವ್ಯ ಗೌಡ, ಧರ್ಮ, ಕೀರ್ತಿರಾಜ್, ಗೋಲ್ಡ್ ಸುರೇಶ್, ಗೌತಮಿ ಜಾಧವ್, ಹನುಮಂತ, ಶಿಶಿರ್ ಶಾಸ್ತ್ರಿ, ಉಗ್ರ ಮಂಜು ನಾಮಿನೇಟ್ ಆದವರು. ಇದರಲ್ಲಿ ಯಾರ ಆಟ ಬೇಕಾದ್ರೂ ಈ ವಾರ ಅಂತ್ಯ ಆಗಬಹುದು. ಅದು ಇಬ್ಬರ ಆಟ ಅಂತ್ಯವಾಗುತ್ತೋ ಒಬ್ಬರ ಆಟ ಅಂತ್ಯವಾಗುತ್ತೋ ಅನ್ನೋದು ಗೊತ್ತಾಗ್ತಿಲ್ಲ. ಇಬ್ಬರ ಆಟ ಅಂತ್ಯವಾದ್ರೂ ಕೂಡ ಅಚ್ಚರಿ ಏನಿಲ್ಲ. ಯಾಕಂತ ಹೇಳಿದ್ರೆ ಜೋಡಿಯೇ ಹೊರಗಡೆ ಹೋದಂತೆ ಆಗುತ್ತೆ. ಆಗ ಬಿಗ್ ಬಾಸ್ ಮನೆಯ ಆಟ ಇನ್ನಷ್ಟು ರೋಚಕತೆಯನ್ನ ಪಡೆದುಕೊಳ್ಳುತ್ತೆ. ಕಳೆದ ವಾರ ಭವ್ಯ ಆಲ್ಮೋಸ್ಟ್ ಆಲ್ ಎಲಿಮಿನೇಷನ್ ಆಗಿದ್ರು. ಬಿಗ್ ಬಾಸ್ ಫ್ರಾಂಕ್ ಮಾಡಿದಂತಹ ಪರಿಣಾಮ ಕಳೆದ ವಾರ ಮೇನ್ ಡೋರ್ ವರೆಗೆ ಹೋಗಿ ಭವ್ಯ ವಾಪಸ್ ಬರುವಂತಹ ಸೆಕೆಂಡ್ ಚಾನ್ಸ್ ಅನ್ನ ಪಡೆದುಕೊಂಡ್ರು. ಬಟ್ ಈಗ ಮತ್ತೆ ಅದೇ ರೀತಿಯಾದಂತಹ ಚಾನ್ಸ್ ಸಿಗುತ್ತೆ ಅಂತ ಹೇಳಿ ಕನಸಿನಲ್ಲೂ ಕೂಡ ಆಲೋಚನೆ ಮಾಡೋದು ಬೇಡ. ಒಂದು ಭಾಗ, ಎರಡನೇ ಭಾಗ, ಇಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವಂಥದ್ದು. ಒಂದು ಪ್ರೇಕ್ಷಕರ ಓಟು, ಮತ್ತೊಂದು ಪಾಪ್ಯುಲಾರಿಟಿ, ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ರೀತಿ ನೀತಿ. ಈಗಾಗಲೇ ಯಮುನಾ, ರಂಜಿತ್, ಹಂಸ, ಮಾನಸ ಅವರ ಆಟ ಬ್ರೇಕ್ ಬಿದ್ದಾಗಿದೆ. ಹಾಗಾದ್ರೆ ವಾರಾಂತ್ಯಕ್ಕೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ಇದು ಈಗಿರುವಂತಹ ಪ್ರಶ್ನೆ. ಒಬ್ಬೊಬ್ಬರ ಶಕ್ತಿಯು ಸಾಮರ್ಥ್ಯಗಳನ್ನ ನೋಡ್ತಾ ಹೋದ್ರೂ ಕೂಡ ಅವರದೇ ಆದಂತಹ ಶಕ್ತಿ ಸಾಮರ್ಥ್ಯ ಇದೆ. ಇಲ್ಲಿ ಮೊದಲಿಗೆ ಅನುಷಾ ರಾಯ್ ಮತ್ತು ಮೋಕ್ಷಿತಾ ಪೈಯನ್ನ ಕಂಪೇರ್ ಮಾಡಿದ್ರೆ ಇಬ್ಬರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಬ್ಬರು ಕೂಡ ತಮ್ಮ ಆಟ ಬಿಟ್ರೆ ಬೇರೆ ಏನು ಕೂಡ ಆಡ್ತಾ ಇಲ್ಲ. ಅನುಷಾ ಅಂತೂ ಬರೀ ಜಗಳ ಆಡೋದ್ರಲ್ಲಿ ಕಾಲ ಕಳೀತಾ ಇದ್ದಾರೆ. ಮೋಕ್ಷ ಅಂತ ಬೇರೆದೇ ರೀತಿಯಾದಂತಹ ಸವಾಲನ್ನ ಹಾಕಿ ಹೋಗಿದ್ರು. ಇನ್ನು ಮುಂದೆ ನಿಜವಾದಂತಹ ಮೋಕ್ಷಿತಳ ಆಟವನ್ನ ನೀವು ನೋಡ್ತೀರಾ ಅನ್ನುವಂತಹ ಚಾಲೆಂಜ್ ಅನ್ನ ಹಾಕಿದ್ರು. ಈ ಚಾಲೆಂಜ್ ಒಂದೇ ಒಂದು ವಾರಕ್ಕೆ ಸೀಮಿತವಾಯಿತು. ಅದು ಈಗಿರುವಂತಹ ಪ್ರಶ್ನೆ. ಇದು ಈಗ ಈ 2 ಮಹಿಳಾ ಸ್ಪರ್ಧಿಗಳ ವಿಚಾರಕ್ಕೆ ಬಂದಾಗ, ಇನ್ನು ಭವ್ಯ ಗೌಡ ಹಾಗೆಯೇ ಗೌತಮಿ ಜಾಧವ್ ವಿಚಾರಕ್ಕೆ ಬಂದ್ರೆ ಅವರಿಬ್ರು ಕೂಡ ವಿಚಿತ್ರವಾಗಿ ನಾಮಿನೇಟ್ ಆದವರು.
ಭವ್ಯ ಗೌಡ ಇಲ್ಲಿ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಹಠವನ್ನು ಹಿಡಿದು ನಾಮಿನೇಟ್ ಆದ್ರೆ ಗೌತಮಿ ಜಾಧವ್ ಇಲ್ಲ, ನಾನು ಹನುಮಂತ ಹೆಸರನ್ನ ತೆಗೆದುಕೊಳ್ಳೋದು ಇದು ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹನುಮಂತ ಕೂಡ ಗೌತಮಿ ಹೆಸರನ್ನ ತೆಗೆದುಕೊಳ್ಳುವ ಕಾರಣಕ್ಕೋಸ್ಕರ ಇಬ್ಬರು ಕೂಡ ನಾಮಿನೇಟ್ ಆಗ್ತಾರೆ. ಇವರದ್ದು ಬೇರೆ ರೀತಿಯಾದಂತಹ ಕಾರಣ, ಅಲ್ಲಿಗೆ ಇವರು ಕೂಡ ಆಯ್ತು, ಯಾರು ಭವ್ಯ ಕೂಡ ಆಯ್ತು, ಗೌತಮಿ ಕೂಡ ಆಯ್ತು. ಯಾಕೆ ನಾಮಿನೇಟ್ ಆದ್ರು ಅಂತ ಹೇಳಿ ಇನ್ನು ಉಳಿದಿದ್ದು ಯಾರು ಹೇಳಿ? ಧನ್ರಾಜ್ ಆಚಾರ್ಯ, ಧರ್ಮ ಕೀರ್ತಿರಾಜು, ಗೋಲ್ಡ್ ಸುರೇಶ್ ಶಾಸ್ತ್ರಿ, ಉಗ್ರ ಮಂಜು ಬಿಗ್ ಬಾಸ್ ಮನೆ ಆಟವನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತ ಅಂದಾಜಿನಲ್ಲಿ ಇದ್ದರೆ ಬಿಗ್ ಬಾಸ್ ಮಂಜುವನ್ನ ಅಲ್ಲಿವರೆಗೂ ಹೋಗ್ಲಿಕ್ಕಂತೂ ಬಿಡೋದಿಲ್ಲ. ಅದರ ನಡುವೆನೆ ಬಾಲವನ್ನ ಕಟ್ ಮಾಡಿ ಬಿಸಾಕ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಉಗ್ರ ಮಂಜು, ಬಟ್ ಈ ವಾರ ಉಗ್ರ ಮಂಜು ಸೇಫ್ ಆದ್ರೂ ಬಿಟ್ರೆ ಶಿಶಿರ್ ಶಾಸ್ತ್ರಿ, ಶಿಶಿರ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಕಾಂಪಿಟೇಟರ್, ಒಳ್ಳೆ ಸ್ಪರ್ಧಿ, ಹಾಗೆ ಶಿಶಿರ್ ಅನ್ನು ಕೂಡ ಬೇಡ ಅಂತ ಹೇಳುವಂತಹ ಧೈರ್ಯ ಇಲ್ಲ. ಅದು ಬಿಟ್ರೆ ಈಗ ಪ್ರಮುಖವಾಗಿರುವಂತದ್ದು ಹನುಮಂತ ಮುಗ್ಧ, ಅವನಿಗೆ ಏನು ಕೂಡ ಗೊತ್ತಾಗಲ್ಲ, ಹಾಗಾಗಿ ಅವನನ್ನು ಬಳಸಿಕೊಳ್ಳುವಂತಹ ಚಾನ್ಸ್ ಕೂಡ ಇರುತ್ತೆ. ಅದು ಬಿಟ್ರೆ ಪ್ರಮುಖವಾಗಿ ಇಲ್ಲಿ ಗೋಲ್ಡ್ ಸುರೇಶ್ ಹಾಗೇನೆ ಧನ್ರಾಜ್, ಇವರಿಬ್ರು ಕೂಡ ತುಂಬಾ ಕ್ಲೋಸ್ ಆಗಿದ್ದವರು, ಇವರಿಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರಾ? ಅದು ಈಗಿರುವಂತಹ ಪ್ರಶ್ನೆ. ಒಂದು ಮಾಹಿತಿಯ ಪ್ರಕಾರ ಡಬಲ್ ಎಲಿಮಿನೇಷನ್ ಆದ್ರೆ ಇಬ್ರು ಒಂದೇ ಟೀಮ್ ನಲ್ಲಿ ಇರುವಂತಹ ಇಬ್ರು ಕೂಡ ಹೋಗ್ಬೋದು. ಸಿಂಗಲ್ ಎಲಿಮಿನೇಷನ್ ಆದ್ರೆ ಗೋಲ್ಡ್ ಸುರೇಶ್ ಅಥವಾ ಯಾರಾದ್ರೂ ಒಬ್ರು ಯಾರು ಕಡಿಮೆ ಮತವನ್ನು ಪಡೆದಿರ್ತಾರೆ, ಕಡಿಮೆ ಪಾಪ್ಯುಲಾರಿಟಿ ಅಂತ ಹೇಳಿ ಈಗಾಗಲೇ ಒಂದು ಅಂತಹ ಗಳಿಕೆಯನ್ನ ಪಾತ್ರವಾಗಿಲ್ವೋ ಅಥವಾ ಹೊರಗಡೆನೂ ಕೂಡ ಅಂತ ಹೆಸರಿಲ್ವೋ ಅವರನ್ನ ಹೊರಗಡೆ ಕಳಿಸ್ತಾರೆ. ಧನ್ರಾಜ್ ಆಚಾರ್ ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಗೋಲ್ಡ್ ಸುರೇಶ್ ವಿಚಾರದಲ್ಲಿ ಅದು ಕೂಡ ಇಲ್ಲ. ಹಾಗಾಗಿ ಗೋಲ್ಡ್ ಅನ್ನ ಹೊರಗಡೆ ಕಳಿಸಿ ಧನ್ರಾಜ್ ನನ್ನ ಉಳಿಸ್ಕೊಳ್ಬಹುದು ಸಿಂಗಲ್ ಆದ್ರೆ. ಬಟ್ ಡಬಲ್ ಆದ್ರೆ ಇಬ್ರು ಸ್ಪರ್ಧಿಗಳನ್ನ ಹೊರಗಡೆ ಹಾಕಬಹುದು ಅನ್ನುವಂತಹ ಚಾನ್ಸಸ್ ಇರುತ್ತೆ. ಈಗ ಯಾರನ್ನ ಹೊರಗಡೆ ಹಾಕ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಆಟ ಅಷ್ಟು ಈಸಿ ಇಲ್ಲ. ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟ ಕ್ಲಿಷ್ಟ ಆಗ್ತಾ ಇದೆ ಮತ್ತು ಬಿಗ್ ಬಾಸ್ ಮನೆಯ ಆಟದ ಶೈಲಿ ಇಲ್ಲಿಯೂ ಕೂಡ ಬದಲಾಗುತ್ತೆ. ಬಟ್ ಇದರ ರಿಸಲ್ಟ್ ಏನಾಗುತ್ತೆ ಅದು ಕಾದು ನೋಡಬೇಕು. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.